ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತನ್ನ ಗಂಡ ಎಂಬ ಆಸೆಯಿಂದ ಅವನ ಹಣೆಗೆ ಪ್ರೀತಿಯಿಂದ ವಿಭೂತಿ ಹಚ್ಚಲು ಹೋದ ಹೆಂಡತಿಯೆಂದು ನೋಡದೆ ಅತಿಯಾದ ಕೋಪದಲ್ಲಿ ಕಾವೇರಿಯ ಕೆನ್ನೆಗೆ ಬಾರಿಸಿದ ಕಲ್ಯಾಣ್. ನಾನೀಗೇನು ತಪ್ಪು ಮಾಡಿದೆ ಅಂತ ಹೊಡೆದ್ರು ಎಂದು ಅವಳು ಯೋಚಿಸುವಷ್ಟರಲ್ಲಿ ತನ್ನ ಮಾತುಗಳೆಂಬ ಬೆಂಕಿಯನ್ನು ಅವಳ ಮೇಲೆ ಸುರಿದು ಬಿಟ್ಟಿದ್ದ. ಅವನು ಹೊಡೆದ ರಭಸಕ್ಕೆ ಕಾವೇರಿಯ ಕೈಯಲ್ಲಿದ್ದ ಕರ್ಪೂರದ ಆರತಿ ತಟ್ಟೆ ಕೆಳಗೆ ಬಿತ್ತು. ಆ ಶಬ್ದಕ್ಕೆ ಕೊಠಡಿಯೊಳಗೆ ಅಡಗಿದ್ದ ಆ ಎರಡು ದೆವ್ವಗಳು ಹೊರಗೆ ಬಂದವು. ಕಲ್ಯಾಣ್ನ ಅಪ್ಪ, ಇಬ್ಬರು ತಮ್ಮಂದಿರು ಅಲ್ಲಿ ಕೆಲಸ ಮಾಡುವವರು ಮತ್ತು ಕಾವೇರಿಯ ಇಬ್ಬರು ಅಕ್ಕಂದಿರು ಎಲ್ಲರೂ ನೋಡುತ್ತಿರುವಂತೆಯೇ ಸುತ್ತಲೂ ಇದ್ದವರ ಬಗ್ಗೆ ಕೊಂಚವೂ ಯೋಚಿಸದೆ ಕಾವೇರಿಯ ಮೇಲೆ ತನ್ನ ಪೂರ್ಣ ಕೋಪವನ್ನು ಕಾರಿ ತೀರಿಸಿದ. ಹಾಸಿಗೆಯಲ್ಲಿ ನನ್ನ ಜೊತೆ ಮಲಗೋದಷ್ಟೇ ನಿನ್ನ ಕೆಲಸ. ಕಂಡ ಸಮಯದಲ್ಲಿ ನನ್ನ ಮೇಲೆ ಕೈ ಇಟ್ರೆ ಹುಷಾರ್, ಮುಗಿಸ್ಬಿಡ್ತೀನಿ ನೋಡ್ಕೊ ಎಂದು ಕೋಪದಿಂದ ಅವಳ ಮುಖಕ್ಕೆ ಬೆರಳು ತೋರಿಸಿ ಹೇಳಿದವನೇ ಬೆಡ್ರೂಮ್ನಲ್ಲಿ ಮಾತ್ರ ನೀನು ನಾನು ಗಂಡ ಹೆಂಡತಿ. ಅದನ್ನು ಬಿಟ್ಟು ಹೊರಗೆ ಬಂದರೆ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಅರ್ಥ ಮಾಡಿಕೊಂಡು ನಡ್ಕೊ ಎಂದು ಖಡಕ್ಕಾಗಿ ಹೇಳಿ ಡ್ರೈವರ್ನನ್ನು ಕಳುಹಿಸಿ ತನ್ನ ಕಾರನ್ನು ತಾನೇ ಚಲಾಯಿಸಿಕೊಂಡು ವೇಗವಾಗಿ ಹೊರಟೋದ. ಅಲ್ಲಿದ್ದವರನ್ನ ಸುತ್ತಲೂ ಒಮ್ಮೆ ನೋಡಿದ ಕಾವೇರಿಯ ಮನಸ್ಸು ಪೂರ್ತಿಯಾಗಿ ನುಚ್ಚು ನೂರಾಯಿತು. ತನ್ನ ಮಾವ, ಅತ್ತೆ, ಮೈದುನಂದಿರು, ಅಕ್ಕಂದಿರು, ಕೆಲಸದವರು ಎಂದು ಎಲ್ಲರೂ ಇರುವಾಗ ಹಾಸಿಗೆಗೆ ಮಾತ್ರ ನೀನು, ಉಳಿದಂತೆ ನೀನು ನನ್ನ ಹೆಂಡತಿಯೇ ಅಲ್ಲ ಎಂದು ಅವನು ಅಷ್ಟು ಬಹಿರಂಗವಾಗಿ ಹೇಳಿ ಹೋದದ್ದನ್ನು ಅವಳಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಒಬ್ಬ ಹೆಂಡತಿಯನ್ನ ತನ್ನ ಗಂಡ ಇದಕ್ಕಿಂತ ಹೆಚ್ಚಾಗಿ ಅವಮಾನಿಸಲು ಸಾಧ್ಯವೇ ಇಲ್ಲ ಎನ್ನುವಂತೆ ಅತ್ಯಂತ ಕಠೋರವಾದ ಅವಮಾನದಿಂದ ಕಾವೇರಿ ಹತಾಶಳಾಗಿ ನಿಂತಿದ್ಲು. ಅವಳನ್ನು ನೋಡಿ ಅತ್ತೆ ವಸಂತಿಯವರು ಮತ್ತು ಮಾವ ವೇಲಾಯುಧ ಅವರಿಗೆ ಮನಸ್ಸಿನಲ್ಲಿ ತುಂಬ ನೋವಾಯಿತು. ಪ್ರವೀಣ್ ಮತ್ತು ವರುಣ್ ಇಬ್ಬರು ತಮ್ಮ ಅಣ್ಣ ಹೀಗೆ ನಡೆದುಕೊಳ್ಳುವುದು ಎಂದು ಮುಖ ಸುಂಡರಿಸಿಕೊಂಡು ನಿಂತಿದ್ರು. ಆದರೆ ಹತ್ತಿರದಲ್ಲೇ ಇದ್ದ ಕಾವೇರಿಯ ಒಡ ಹುಟ್ಟಿದವರಿಬ್ಬರು ಮನಸ್ಸಿನಲ್ಲೇ ಕುಣಿದಾಡುತ್ತಾ ಹೊರಗೆ ಏನೂ ತಿಳಿಯದ ನಿರಪರಾಧಿಗಳಂತೆ ಅವಳನ್ನು ನೋಡುತ್ತಾ ನಿಂತಿದ್ರು. ವಸಂತಿಗೀಗ ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕೆಂದು ತೋಚದೆ ಗಂಗಾ ಮತ್ತು ಯಮುನಾ ಇಬ್ಬರ ಬಳಿಗೂ ಹೋಗಿ ಕಾವೇರಿಯನ್ನು ಒಳಗೆ ಕರ್ಕೊಂಡು ಹೋಗಿ ಆಸರೆಯಾಗಿ ಇರಲು ಹೇಳಿ ಅವರ ಜೊತೆ ಕಾವೇರಿಯನ್ನು ಕಳಿಸ್ಕೊಟ್ರು. ತನ್ನ ಅಕ್ಕಂದಿರ ನಿಜವಾದ ಗುಣ ಅಲ್ಲಿರುವವರಿಗೆ ತಿಳಿದಿರಲಿಲ್ಲ. ಆದರೆ ಕಾವೇರಿಗೆ ಚೆನ್ನಾಗಿಯೇ ತಿಳಿದಿತ್ತು. ಹೇಗಿದ್ರೂ ತನ್ನ ಗಂಡ ಇಷ್ಟೊಂದು ಜನರ ಮುಂದೆ ತನ್ನನ್ನು ಇಷ್ಟು ಅವಮಾನಿಸಿದ್ದನ್ನು ಅವರು ಸಂತೋಷದಿಂದ ಆಚರಿಸುತ್ತಾರೆ, ಕಂಡ ಹಾಗೆ ಮಾತನಾಡುತ್ತಾರೆ ಎಂದು ಹೆದರಿಕೊಳ್ಳುತ್ತಲೇ ಅವಳು ಅವರೊಂದಿಗೆ ಒಳಗೆ ಹೋದ್ಲು. ಒಳಗೆ ಹೋದ ತಕ್ಷಣ ಅವಳನ್ನು ಬಿಟ್ಟು ಬಾಗಿಲಿಗೆ ಚಿಲಕ ಹಾಕಿ ಇಬ್ಬರು ಅವಳ ಬಳಿ ಕುಳಿತು, ಏನೇ ತಂಗಮ್ಮ, ನಿನ್ನ ನಡಿಗೆ ನೋಡಿದರೆ ನೈಟ್ ನಿನ್ನ ಗಂಡ ನಿನ್ನನ್ನು 10 ನಿಮಿಷ ಕೂಡ ಬಿಟ್ಟಿರಲಿಲ್ಲ ಅನಿಸುತ್ತೆ ಎಂದು ನಕ್ಕಳು ಯಮುನಾ. ಏನೇ ಆಗಿದ್ದವನು ಬೆಳಿಗ್ಗೆ ಎದ್ದು ಅಷ್ಟೊಂದು ಜನರ ಮುಂದೆ ಅವಳ ಕೆನ್ನೆಗೆ ಕೆಂಪಾಗುವಂತೆ ಯಾಕೆ ಹೊಡೆದ ಎಂದು ಗೇಲಿ ಮಾಡುತ್ತಾ ಕೇಳಿದಳು ಗಂಗಾ. ಗಂಗಾ, ನಮ್ಮ ಗಂಡಂದಿರಿಬ್ಬರು ನಮಗಿಂತ 1 ವರ್ಷ 2 ವರ್ಷ ಅಷ್ಟೇ ವ್ಯತ್ಯಾಸ. ಆದರೆ ಈ ಮನೆಯ ಹಿರಿಯ ಸೊಸೆ ಹಾಗಿಲ್ಲ, 15 ವರ್ಷ ವ್ಯತ್ಯಾಸ. ಹಾಗಿರುವಾಗ ರೊಮ್ಯಾನ್ಸ್ಗೆ ಏನು ಕೊರತೆ ಹೇಳು? ನಮ್ಮ ಗಂಡಂದಿರು ಇಬ್ಬರು ನಮ್ಮನ್ನು ಕೋಪದಿಂದ ನೋಡಲು ಕೂಡ ಹೆದರ್ತಾರೆ. ಆದರೆ ಇವಳ ಗಂಡ ಹಿಟ್ಲರ್, ಹಾಲಿನಲ್ಲೇ ವಿಭೂತಿ ಹಚ್ಚಿದ ಒಂದೇ ಕಾರಣಕ್ಕೆ ಅಷ್ಟೊಂದು ಜನರ ಮಧ್ಯೆ ನೀನು ಹಾಸಿಗೆಗೆ ಮಾತ್ರ ಹೊರಗೆ ಬಂದರೆ ನೀನ್ಯಾರೋ ನಾನ್ಯಾರೋ ಅಂತ ಹೇಳಿ ಹೋದ ಅಲ್ವಾ? ಇದು ನೋಡು ಹಿರಿಯ ಸೊಸೆಗೆ ಸಿಗೋ ಮರ್ಯಾದೆ. ನಾವು ಕೂಡ ಅದೇ ಮರ್ಯಾದೆಯನ್ನು ಇವಳಿಗೆ ಕೊಡಬೇಕು ಎಂದು ಇಬ್ಬರು ನಗಾಡ್ಕೊಂಡ್ರು. ಇದನ್ನು ಕೇಳಿ ಈಗಾಗಲೇ ಗಾಯಗೊಂಡಿದ್ದ ಕಾವೇರಿಯ ಮನಸ್ಸು ಮತ್ತಷ್ಟು ರಕ್ತಸಿಕ್ತವಾಯಿತು. ಹೇ ಯಮುನಾ, ಇಲ್ಲಿ ನೋಡೆ, ಇವಳ ತುಟಿಯಲ್ಲೆಲ್ಲ ಗಾಯವಾಗಿದೆ ಕಣೆ ಎಂದಳು ಗಂಗಾ. ಹೇ ಗಂಗಾ, ತುಂಬ ವರ್ಷಗಳಿಂದ ಒಂಟಿಯಾಗಿದ್ದ ಮನುಷ್ಯ ಅಲ್ವಾ? ಈಗ ಗಸಿಗಸಿಯಾಗಿ ಮುದ್ದಾಗಿ ತನ್ನ ವಯಸ್ಸಿನಲ್ಲಿ ಅರ್ಧ ವಯಸ್ಸಿನ ಸಣ್ಣ ಹುಡುಗಿ ಸಿಕ್ಕರೆ ಆ ಮನುಷ್ಯ ಸುಮ್ಮನೆ ಬಿಡ್ತಾನೇನೆ? ತುಟಿಯನ್ನು ಮಾತ್ರ ಕಚ್ಚಿದ್ದಾನೋ ಅಥವಾ ದೇಹದಲ್ಲಿ ಇನ್ನೆಲ್ಲೆಲ್ಲ ಕಟ್ಟಿದ್ದಾನೋ? ಸೀರೆಯನ್ನು ಪೂರ್ತಿಯಾಗಿ ಬಿಚ್ಚಿ ನೋಡಿದ್ರೇನೆ ತಿಳಿಯೋದು ಎಂದು ಕೊಂಚವೂ ನಾಗರಿಕತೆ ಇಲ್ಲದೆ ಮಾತನಾಡಿ ನಕ್ಕರು. ಕಾವೇರಿಗೆ ಅವರ ಮಾತುಗಳು ಹಿಂಸೆಯನ್ನು ಮತ್ತಷ್ಟು ಹೆಚ್ಚಿಸಿದವು.
ಏನೇ ಯಮುನಾ, ಇಷ್ಟೆಲ್ಲ ಮಾತನಾಡ್ತಿದ್ದೀವಿ, ಇವಳು ದೆವ್ವ ಹಿಡ್ದವಳಂತೆ ಕುಳಿತಿದ್ದಾಳೆ. ನೈಟ್ ಏನಾದರೂ ದೆವ್ವ ಬಂದು ಹೊಡಿತಾ ಏನು? ಏನೇ ನಿನ್ನ ಗಂಡಾಯ ನಿನಗೇನಾದರೂ ವಿಚಿತ್ರವಾಗಿ ತೋರಿಸಿದ್ರಾ ಎಂದು ದ್ವಂದ್ವಾರ್ಥದಲ್ಲಿ ಮಾತನಾಡಿದ್ದನ್ನು ಕೇಳಿ ಅಸಹ್ಯವೆನಿಸಿ ಕಾವೇರಿ ಕಿವಿಗಳನ್ನು ಮುಚ್ಕೊಂಡು ಸಾಕು ನಿಲ್ಲಿಸಿ ಸಾಕು ಎಂದು ಹೇಳಿ ತನ್ನ ನೋವನ್ನೆಲ್ಲ ಕಣ್ಣೀರಿನಲ್ಲಿ ಸುರಿಸಿದಳು. ಆಗಲೂ ಕರುಣೆ ಇಲ್ಲದ ಆ ಇಬ್ಬರು ರಾಕ್ಷಸಿಯರು ಅವಳನ್ನು ನೋಡಿ ನಕ್ಕರು. ಮನಸ್ಸಿನಲ್ಲೇ ಆನಂದ ಪಡುತ್ತಾ, ನಾವು ಗೋಧೂಮ ಬಣ್ಣದಲ್ಲಿದ್ದೀವಿ, ನೀನು ತುಂಬ ದೊಡ್ಡ ಸೌಂದರ್ಯವತಿ ಅಂತ ನೋಡಿದವರೆಲ್ಲ ಹೇಳ್ತಿದ್ರು. ಪರವಾಗಿಲ್ಲ, ನಮ್ಮ ಗಂಡಂದ್ರು ನಮ್ಮನ್ನು ರತ್ನದಂತೆ ನೋಡ್ಕೊಳ್ತಿದ್ದಾರೆ. ಆದರೆ ನಿನ್ನನ್ನು ಆ ಹಿಟ್ಲರ್ ಕೈಯಲ್ಲಿ ಕೊಟ್ಟು ಈಗ ನೋಡು ನಿನ್ನನ್ನು ಮೂಸಂಬಿ ಹಣ್ಣಿನ ರಸ ಹಿಂಡದಂತೆ ಹಿಂಡಿ ತೆಗೆಯುತ್ತಿದ್ದಾನೆ. ನಿನಗೆ ಇದೆಲ್ಲ ಬೇಕೇ ಬೇಕು ಕಣೆ. ಇಷ್ಟೇ ಅಲ್ಲ, ಇನ್ನೂ ಅನುಭವಿಸಬೇಕು. ಈ ಮನೆಯಲ್ಲಿ ನೀನು ಸಂತೋಷವಾಗಿರಲೇಬಾರ್ದು ಎಂದು ಮಾತನಾಡಿಕೊಳ್ಳುತ್ತಾ ನಗ್ತಾ ಇದ್ರು. ಹೊರಗಿದ್ದ ಪ್ರವೀಣ್ಗೆ ಮನಸ್ಸು ತಡೆಯಲಾಗಲಿಲ್ಲ. ಇವರ ದುಷ್ಟ ಆಲೋಚನೆಗಳು ಅವನಿಗೆ ತಿಳಿದಿದ್ದರಿಂದ ಇನ್ಮೇಲೆ ಅವಳನ್ನು ಇವರೊಂದಿಗೆ ಒಂಟಿಯಾಗಿ ಬಿಡಬಾರ್ದು ಎಂದು ಭಾವಿಸಿ ಬಂದು ಬಾಗಿಲು ತಟ್ಟಿದ. ನೋಡೇ, ಅಷ್ಟರಲ್ಲೇ ಅತ್ತೆ ಮೂಗಿನಲ್ಲಿ ಬೆವ್ತು ಹೋಗಿದೆ ಅನಿಸುತ್ತೆ. ತನ್ನ ಚಿನ್ನದಂತಹ ಸೊಸೆಯನ್ನು ಹುಡುಕಿಕೊಂಡು ಬಂದ್ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದ ದೃಷ್ಟಿ ತೆಗೆದಿದ್ದಾರೆ. ಅದಕ್ಕೆ ತಾನೇ ಅವಳ ಗಂಡ ಒಟ್ಟಾರೆಯಾಗಿ ಅವಳ ದೃಷ್ಟಿ ತೆಗೆದು ಹೋಗ್ಬಿಟ್ನಲ್ಲ. ಇನ್ನೆಲ್ಲಿಂದ ಇವಳಿಗೆ ದೃಷ್ಟಿ ತಗಲುತ್ತೆ ಹೇಳು ಎಂದು ನಕ್ಕಿ ಅವಳನ್ನು ನೋಡಿ ಕೆಟ್ಟದಾಗಿ ನಗ್ತಾ ಇದ್ರು. ನಂತರ ಮುಖವನ್ನು ಪಾದದಂತೆ ಇಟ್ಕೊಂಡು ಹೋಗಿ ಬಾಗಿಲು ತೆಗೆದಳು ಯಮುನಾ. ಅತ್ತೆಯೇ ಬಂದಿರ್ತಾರೆ ಎಂದು ಭಾವಿಸಿ ಗಂಗಾ ಕೂಡ ಕಾವೇರಿಯ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಪಡಿಸುವಂತೆ ನಟಿಸುತ್ತಾ ಕುಳಿತಿದ್ಲು. ವೇಗವಾಗಿ ಒಳಗೆ ಬಂದ ಪ್ರವೀಣ್ ಕಾವೇರಿ ಅಳುತ್ತಾ ಕುಳಿತಿರುವುದನ್ನು ನೋಡಿ ವಿಷಯವನ್ನು ಅರ್ಥ ಮಾಡಿಕೊಂಡ. ಇವರು ಅವಳಿಗೆ ಏನೋ ಮಾತಿನಿಂದ ಚುಚ್ಚಿದ್ದಾರೆ ಎಂದು ತಿಳಿದರೂ ಅದನ್ನು ಹೊರ ಹಾಕದೆ, ಅತ್ತಿಗೆ ನೀವೇನು ಅಳಬೇಡಿ, ಅಣ್ಣ ಕೊಂಚ ಕೋಪದ ಮನುಷ್ಯ. ಅವ್ರ ಹತ್ರ ಯಾರಾದರೂ ಹೋದರೆ ಅವರಿಗೆ ಇಷ್ಟ ಆಗೋದಿಲ್ಲ. ಆದರೂ ನಿಮ್ಮ ಬಳಿ ಅವರು ಹಾಗೆ ನಡೆದುಕೊಳ್ಬಾರ್ದಿತ್ತು. ನಾವೇ ಅವರನ್ನು ಹೊರಗೆ ನೋಡಿದ್ರು ಅಥವಾ ಆಫೀಸ್ನಲ್ಲಿ ನೋಡಿದ್ರು ದೂರವೇ ಇರ್ತೀವಿ. ಬೇರೆ ದಾರಿ ಇಲ್ಲ. ಮನೆಯಲ್ಲಿರುವವರ ಸಂಬಂಧಗಳು ಮನೆಗಷ್ಟೇ ಸೀಮಿತ. ಅವರ ಮಟ್ಟಿಗೆ ದೊಡ್ಡ ಸೆಂಟಿಮೆಂಟ್ ಏನೂ ಇರೋದಿಲ್ಲ. ನಿಮಗೆ ಮದುವೆ ಆಗಿ 2 ದಿನ ತಾನೇ ಆಗಿದೆ. ಸ್ವಲ್ಪ ದಿನ ಹೋದರೆ ನಿಮ್ಮ ಬಳಿ ಆ ರೀತಿ ನಡೆದುಕೊಳ್ಳೋದಿಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಕೊಂಡ್ರೆ ಖಂಡಿತ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ ಅತ್ತಿಗೆ. ನಿಮ್ಮನ್ನು ಹೊಡೆಯುವುದನ್ನೆಲ್ಲ ಮಾಡೋದಿಲ್ಲ. ಅದರಿಂದ ಸ್ವಲ್ಪ ದಿನ ಅರ್ಥ ಮಾಡಿಕೊಂಡು ನಡ್ಕೊಳ್ಳಿ ಅತ್ತಿಗೆ. ನೀವೇನು ಬೇಸರ ಮಾಡ್ಕೊಳ್ಬೇಡಿ ಎಂದು ಪ್ರವೀಣ್ ಹೇಳಿದ ತಕ್ಷಣ ಕಾವೇರಿ ಕಣ್ಣೀರು ಒರೆಸ್ಕೊಂಡು ಎದ್ದಳು. ಸರಿ ಬಾವ ಎಂದು ಹೇಳಿ ಆ ಕೊಠಡಿಯಿಂದ ಹೊರಗೆ ಬಂದಳು. ಹೊರಗೆ ಬಂದ ಅವಳನ್ನು ವಸಂತಿ ಕರೆದು, ಕಾವೇರಿ, ನಿನಗೆ ಎಷ್ಟು ಕಷ್ಟವಾಗ್ತಿದೆ ಎಂದು ನನಗೆ ಚೆನ್ನಾಗಿ ಅರ್ಥವಾಗ್ತಿದೆ ಅಮ್ಮ. ನಾನೇ ನನ್ನ ಮಗನನ್ನು ಸರಿಯಾಗಿ ಬೆಳೆಸದೇ ಬಿಟ್ಬಿಟ್ಟೆ. ಅವನಿಗೆ 7 ವರ್ಷವಿರುವಾಗ ವರುಣ್ ಹುಟ್ಟಿದ. ಅವನಿಗೆ 7 ವರ್ಷ ಆಗುವವರೆಗೂ ನಮಗೆ ಪ್ರಪಂಚ, ಉಸಿರು ಎಲ್ಲವೂ ಕಲ್ಯಾಣ ಅಷ್ಟೇ. ಆಮೇಲೆ ಅವನು ಬೇಸರ ಮಾಡ್ಕೊಳ್ಬಾರ್ದು ಎಂದು ನಾವಿಬ್ಬರು ಮಕ್ಕಳು ಹುಟ್ಟಿದ ಮೇಲೆಯೂ ಕಲ್ಯಾಣ್ಗೆ ಹೆಚ್ಚಿನ ಮುದ್ದು ಕೊಟ್ಟು ಬೆಳೆಸಿದೆವು. ಅವನಿಗೆ ಪ್ರೀತಿಯೆಲ್ಲ ಇದೆ ಕಾವೇರಿ. ಅದನ್ನು ಹೊರಗೆ ಹೇಗೆ ತೋರಿಸ್ಬೋದು ಅನ್ನೋದು ಗೊತ್ತಿಲ್ಲ. ಯಾವಾಗಲೂ ಕೊಂಚ ಮೃಗದಂತೆ ನಡೆದುಕೊಳ್ತಿರ್ತಾನೆ. ಅವನಿಗೆ ಕೋಪ ಬರದ ಹಾಗೆ ನೋಡ್ಕೊಳ್ಬೇಕು. ಕೋಪ ಬಂದರೆ ಯಾರಿಂದಲೂ ನಿಯಂತ್ರಿಸಲು ಆಗೋದಿಲ್ಲ. ಅದಕ್ಕೆ ಮೊನ್ನೆ ನಿಮಗೆ ಹಾಲು ಹಣ್ಣು ಕೊಡುವ ಕಾರ್ಯಕ್ರಮಕ್ಕೂ ಅವನು ರೂಮ್ಗೆ ಹೋದಾಗ ನಾವು ಅವನನ್ನು ಕರೀಲಿಲ್ಲ ಎಂದರು. ಕಾವೇರಿ ಮನಸ್ಸಿನಲ್ಲೇ ಅಳುತ್ತಾ ಹೊರಗೆ ವಸಂತಿಯನ್ನು ನೋಡಿ ಸಣ್ಣದಾಗಿ ನಗುತ್ತಾ, ಅತ್ತೆ ನೀವೇನು ಬೇಸರ ಮಾಡ್ಕೊಳ್ಬೇಡಿ. ರಾತ್ರಿಯೆಲ್ಲ ಅವರು ನನ್ನ ಬಳಿ ಪ್ರೀತಿಯಿಂದಲೇ ಇದ್ದರು. ಬೆಳಿಗ್ಗೆ ಸೀರೆ ಉಡಲು ತಿಳಿಯದೆ ಒದ್ದಾಡ್ತಿದ್ದಾಗ ಕೂಡ ಅವರೇ ನನಗೆ ಉಡಿಸಿದ್ರು. ಇಷ್ಟು ಬೇಗ ಆಫೀಸ್ಗೆ ಹೋಗ್ತಾರೆ ಎಂದರೆ ಏನೋ ಕೆಲಸದ ಒತ್ತಡವಿರಬೇಕು. ನಾನು ದಿಢೀರನೆ ಅಡ್ಡ ಬಂದು ವಿಭೂತಿ ಹಚ್ಚಿದ್ದಕ್ಕೆ ಕೋಪದಲ್ಲಿ ಹೊಡೆದ್ಬಿಟ್ರು. ನೀವೇನು ಚಿಂತಿಸಬೇಡಿ, ಎಲ್ಲವೂ ಸರಿಯಾಗುತ್ತೆ. ನಾನು ನೋಡಿಕೊಂಡು ನಡೀತೀನಿ ಎಂದು ವಸಂತಿಗೆ ಅವಳೇ ಸಮಾಧಾನ ಹೇಳಿದ್ಲು. ವಸಂತಿಗೆ ಏನು ಹೇಳಬೇಕೆಂದು ತಿಳಿಯದೆ ಅವಳನ್ನು ತಬ್ಬಿಕೊಂಡು ಅವಳ ಹಣೆಗೆ ಮುತ್ತನ್ನಿಟ್ಟು, ನೀನು ಹೋಗಿ ಮುಖ ತೊಳ್ಕೊಂಡು ಬಾ ಕಾವೇರಿ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದರು. ಸರಿ ಅತ್ತೆ ಎಂದು ಹೇಳಿ ವಸಂತಿಯ ಕೊಠಡಿಗೆ ಹೋಗಿ ಮುಖ ತೊಳೆದುಕೊಂಡು ಬಂದಳು. ಆ ಹಾಲಿನಂತಹ ಮುಖಕ್ಕೆ ಪೌಡರ್ ಏನೂ ಅಗತ್ಯನೇ ಇರಲಿಲ್ಲ. ಒಂದು ಸಣ್ಣ ಬೊಟ್ಟು ಮತ್ತು ಕುಂಕುಮವಷ್ಟೇ ಸಾಕಿತ್ತು.
ಅಷ್ಟೊಂದು ಸೌಂದರ್ಯ ಆ ಮಗುವಿನಂತಹ ಮುಖದಲ್ಲೇ ಇತ್ತು. ಮುಖ ತೊಳೆದು ಸಣ್ಣ ಬೊಟ್ಟು ಇಟ್ಕೊಂಡು ಹಣೆಗೆ ಕುಂಕುಮವಿಟ್ಟು ಹೊರಗೆ ಬಂದಳು ಕಾವೇರಿ. ಆ ಎರಡು ದೆವ್ವಗಳು ವಸಂತಿ ಕಾವೇರಿಯನ್ನ ಮುದ್ದಾಡುತ್ತಿರುವುದನ್ನ ಕೆಕ್ಕರಿಸಿ ನೋಡುತ್ತಿದ್ದವು. ಹೊಟ್ಟೆಯುರಿ ಅಷ್ಟೇ ಅವರಿಗೆ ಉಳಿದಿದ್ದು. ಆ ವಯಸ್ಸಿನಲ್ಲೂ ವಸಂತಿ ಯಾವಾಗಲೂ ತನ್ನ ಗಂಡನಿಗೆ ಹೇಳದೆ ಎಲ್ಲೂ ಹೋಗ್ತಿರ್ಲಿಲ್ಲ. ಈಗಲೂ ತನ್ನ ಗಂಡನ ಬಳಿ ಹೋಗಿ, ಏನ್ರಿ, ನಾನು ನಮ್ಮ ಸೊಸೆಯನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಎಂದರು. ವಸಂತಿ, ನೀನು 3 ಸೊಸೆಯಂದಿರಿಗೆ ಅತ್ತೆಯಾಗಿದ್ದೀಯ, ಇನ್ನೂ ನನ್ನ ಹತ್ರ ಅನುಮತಿ ಕೇಳಬೇಕಾ? ಕರ್ಕೊಂಡು ಹೋಗ್ಬಾ ಎಂದು ಸಂತೋಷದಿಂದ ಹೇಳಿದ್ರು. ವಸಂತಿಯು ಅರಳಿದ ಮುಖದಿಂದ ತನ್ನ ಗಂಡನಿಗೆ ಹೇಳಿ ಕಾವೇರಿಯನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದಳು. ಅತ್ತ ಧಾವಂತದಿಂದ ಹೆಂಡತಿಯನ್ನ ಹೊಡೆದು ಹೋದ ಕಲ್ಯಾಣ್ ಈಗ ಮುಖ್ಯವಾದ ಮೀಟಿಂಗ್ನಲ್ಲಿ ಎಲ್ಲರಿಗೂ ದೊಡ್ಡ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿದ್ದ ಹೊಸ ಡಿಸೈನ್ನ ಟೀ ಶರ್ಟ್, ಶರ್ಟ್ಸ್, ಪ್ಯಾಂಟ್ ಮುಂತಾದ ವಿದೇಶಿ ಆರ್ಡರ್ಗಳ ಬಗ್ಗೆ ವಿವರಿಸುತ್ತಿದ್ದ. ಆಸ್ಟ್ರೇಲಿಯಾದಿಂದ ಬಂದಿದ್ದ ಅತಿ ದೊಡ್ಡ ಆರ್ಡರನ್ನು ಹೆಚ್ಚು ಓವರ್ ಟೈಮ್ ಮಾಡಿ ಮುಗಿಸ್ಬೇಕಾದ ಪರಿಸ್ಥಿತಿ ಇತ್ತು. ತನ್ನ ಉದ್ಯಮವನ್ನು ವಿಸ್ತರಿಸಿ ಇನ್ನೂ ಹಲವು ಸಾವಿರ ಕಾರ್ಮಿಕರಿಗೆ ಕೆಲಸ ನೀಡಬೇಕು ಎಂದು ಅಲ್ಲಿಯ ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಕ್ವಾಲಿಟಿ ಕಂಟ್ರೋಲ್ಗಳಿಗೆ ವಿವರಿಸುತ್ತಿದ್ದ. ಅಂದು ಅವನು ಮಾತ್ರವಲ್ಲದೆ ಅವನ ಆಫೀಸ್ ಸಿಬ್ಬಂದಿ ಕೂಡ ಬೆಳಿಗ್ಗೆ 7 ಗಂಟೆಗೆ ಕಂಪನಿಯಲ್ಲಿ ನೆರೆದಿದ್ರು. ತನ್ನ ಮೀಟಿಂಗ್ ಮುಗಿಸಿ ಸಮಯ ನೋಡಿದಾಗ ಸರಿಯಾಗಿ 9 ಗಂಟೆ ಆಗಿತ್ತು. ಮೀಟಿಂಗ್ ಈಸ್ ಓವರ್ ಎಂದು ಎಲ್ಲವನ್ನ ಕಳುಹಿಸಿ ತನ್ನ ಕೊಠಡಿಗೆ ಹೋಗಿ ಆಸನದಲ್ಲಿ ಕುಳಿತ ಕಲ್ಯಾಣ್. ಆಗ ಕಲ್ಯಾಣ್ ಅಪ್ಪನಿಂದ ಫೋನ್ ಬಂತು. ಹಲೋ, ಹೇಳಿ ಅಪ್ಪ ಎಂದ. ಕಲ್ಯಾಣ್, ಇವತ್ತು ಮಧ್ಯಾಹ್ನ ನಿಮ್ಮ ಮಾವನ ಮನೆಯಲ್ಲಿ ನಿಮ್ಮ ಮೂವರಿಗೂ ಊಟದ ಆಹ್ವಾನವಿದೆ. ಹಾಗಾಗಿ ಒಂದು 11:30 ಗಂಟೆಗೆ ಮನೆಗೆ ಬಂದು ಕಾವೇರಿಯನ್ನ ನಿಮ್ಮ ಮಾವನ ಮನೆಗೆ ಕರ್ಕೊಂಡು ಹೋಗು ಎಂದರು. ಅಪ್ಪ, ಇದಕ್ಕಾಗಿ ನಾನು ಅಷ್ಟೊಂದು ದೂರ ಬರಬೇಕಾ? ಮಾವನ ಮನೆ ಪಕ್ಕದಲ್ಲೇ ಇದೆಯಲ್ವಾ? ಕಾವೇರಿಯನ್ನ ಅವಳ ಅಕ್ಕಂದಿರ ಜೊತೆ ಕಳುಹಿಸಿ, ನಾನು ಇಲ್ಲಿಂದಲೇ ಲಂಚ್ ಟೈಮ್ಗೆ ನೇರವಾಗಿ ಬಂದು ಜಾಯಿನ್ ಆಗ್ತೀನಿ ಎಂದ ಕಲ್ಯಾಣ್. ಕಲ್ಯಾಣ್, ನಿನಗೆ ಅರ್ಥವಾಗ್ತಿದೆಯೋ ಇಲ್ವೋ ಎಂದು ಕೋಪದಿಂದ, ಊಟಕ್ಕೆ ಹೋಗುವಾಗ ಆ ಹುಡುಗಿ ಅವ್ರ ಜೊತೆ ಒಂಟಿಯಾಗಿ ಹೇಗೆ ಬರಲು ಸಾಧ್ಯ? ನೀನೇ ಬಂದು ಕರ್ಕೊಂಡು ಹೋಗಬೇಕು ಎಂದರು. ಇಲ್ಲಿ ನೋಡಿ, ಮದುವೆ ಮಾಡ್ಕೊಳ್ಳಿ ಅಂದ್ರಿ, ಮಾಡಿಕೊಂಡೆ. ಸಂಸಾರ ನಡೆಸು ಅಂದ್ರಿ, ಅವಳ ಜೊತೆ ಸೇರಿ ಬಾಳಲು ಶುರು ಮಾಡಿದೆ. ಅಷ್ಟೇ ನನ್ನಿಂದ ಮಾಡಲು ಸಾಧ್ಯ. ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಅದನ್ನು ಮಾಡು, ಇದನ್ನು ಮಾಡು ಅಂತ ಅನಗತ್ಯವಾಗಿ ಏನಾದರೂ ಮಾತನಾಡಿದ್ರೆ ಆಮೇಲೆ ಮನೆ ಕಡೆಗೆ ಬರೋದೇ ಇಲ್ಲ. ನಾನು ಯಾವಾಗಲೂ ನನ್ನಂತೆಯೇ ಇರುತ್ತೀನಿ. ನನಗಾಗಿ ಯಾರನ್ನ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಲಂಚ್ ಟೈಮ್ಗೆ ಮಾವನ ಮನೆಗೆ ಹೋಗ್ತೀನಿ, ಅವಳನ್ನು ಬರಲು ಹೇಳಿ ಎಂದು ಹೇಳಿ ಫೋನ್ ಇಟ್ಟ. ವಸಂತಿಯು ಕಾವೇರಿಯನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅವಳ ಮನಸ್ಸಿನ ನೋವನ್ನು ಕೊಂಚ ಶಮನಗೊಳಿಸಿ ಮನೆಗೆ ಕರ್ಕೊಂಡು ಬಂದಳು. ಇಲ್ಲಿ ಬೆಳಗಿನ ಉಪಹಾರ ಮುಗಿಸಿ 11:30ರ ಸುಮಾರಿಗೆ ಇಬ್ಬರು ಜೋಡಿಗಳು ಊಟಕ್ಕೆ ಹೋಗಲು ಸಿದ್ಧರಾದ್ರು. ಏನ್ರಿ, ಇನ್ನು ಕಲ್ಯಾಣ್ ಬರಲೇ ಇಲ್ವಲ್ಲ ಎಂದು ವಸಂತಿ ಕೇಳಿದ್ರು. ಇಲ್ಲ ವಸಂತಿ, ಅವನು ಲಂಚ್ ಟೈಮ್ಗೆ ಅಲ್ಲಿಗೆ ಬರ್ತಾನಂತೆ. ಕಾವೇರಿಯನ್ನ ಅವಳ ಅಕ್ಕಂದಿರ ಜೊತೆ ಕಳುಹಿಸಲು ಹೇಳ್ದ ಎಂದರು. ಏನೇ, ಈ ಮುದುಕರಿಬ್ಬರು ಮತ್ತೆ ಇವಳನ್ನ ನಮ್ಮ ತಲೆಗೆ ಕಟ್ಟಲು ನೋಡ್ತಿದ್ದಾರೆ. ಇನ್ನು ಇಲ್ಲೇ ನಿಂತ್ರೆ ಸರಿ ಬರೋದಿಲ್ಲ, ಸದ್ದಿಲ್ಲದೆ ಹೊರಟು ಬಿಡೋಣ ಎಂದು ಅವರಿಗೆ ಹೇಳದೆ ತನ್ನ ಗಂಡಂದಿರನ್ನ ಕರ್ಕೊಂಡು ಇಬ್ಬರು ಹೊರಟ್ಬಿಟ್ರು. ಅವರು ಬೇರೆ ದಾರಿ ಇಲ್ಲದೆ ಹೆಂಡತಿಯರ ಹಿಂದೆ ಹೋದ್ರು. ಕಾರು ಹೊರಗೆ ಹೋಗುವ ಶಬ್ದ ಕೇಳಿಯೇ ವಸಂತಿ ಮತ್ತು ವೇಲಾಯುಧ ಅವರಿಗೆ ಅವರು ಹೊರಟಿದ್ದು ತಿಳಿದಿತ್ತು. ಸರಿ ವಸಂತಿ, ಅವನನ್ನ ತಿದ್ದಲು ಸಾಧ್ಯವಿಲ್ಲ. ಈ ಜೋಡಿಯಾಗಿ ಹೋದವರು ಇವಳನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ? ಕಾವೇರಿಗೆ ಯಾರೂ ಇಲ್ವೇನೋ? ನಾವಿದ್ದೀವಲ್ಲ, ನಡೆ, ನಾವೇ ಕರ್ಕೊಂಡು ಹೋಗೋಣ ಎಂದು ವಸಂತಿ ಮತ್ತು ವೇಲಾಯುಧ ಕಾವೇರಿಯನ್ನ ವಸಂತಿಯ ಅಣ್ಣನ ಮನೆಗೆ ಕರ್ಕೊಂಡು ಹೋದ್ರು. ಆ ಇಬ್ಬರು ಜೋಡಿಗಳು ಅಲ್ಲಿ ಜೋಡಿಯಾಗಿ ಕುಳಿತು ಸಿಹಿ ತಿನ್ನುತ್ತಾ ಮಾತನಾಡುತ್ತಿರುವಾಗ ವೇಲಾಯುಧ ಮತ್ತು ವಸಂತಿ ಕಾವೇರಿಯೊಂದಿಗೆ ಅಲ್ಲಿಗೆ ತಲುಪಿದ್ರು. ಏನು ವಸಂತಿ, ಕಾವೇರಿಯನ್ನ ಮಾತ್ರ ಒಬ್ಬಂಟಿಯಾಗಿ ಕರ್ಕೊಂಡು ಬಂದಿದ್ದೀಯಾ? ಕಲ್ಯಾಣಿಯಲ್ಲಿ ಎಂದು ಕೇಳಿದರು ವಸಂತಿಯ ಅಣ್ಣ ದೇವೇಂದ್ರನ್. ಅಣ್ಣ, ನಿಮಗೆ ನಿಮ್ಮ ಅಳಿಯನ ಬಗ್ಗೆ ತಿಳಿಯದಾ? ಇವತ್ತು ಏನೋ ಮುಖ್ಯವಾದ ಕೆಲಸವಂತೆ, ಅದಕ್ಕೆ ಲಂಚ್ಗೆ ಬರ್ತೀನಿ ಅಂದ ಎಂದಳು ವಸಂತಿ. ಅವರೆಲ್ಲರನ್ನ ಕೂರಿಸಿ ಸಿಹಿ ತಿನಿಸುಗಳನ್ನು ನೀಡಿದರು ದೇವೇಂದ್ರನ ಅವರ ಹೆಂಡತಿ. ಕಾವೇರಿಯ ಮನಸ್ಸಿನಲ್ಲಿ ನೋವಿದ್ರೂ ಅದನ್ನು ಮುಖದಲ್ಲಿ ತೋರಿಸಿಕೊಳ್ಳದೆ ಅಲ್ಲಿದ್ದವರೊಂದಿಗೆ ನಗುತ್ತಲೇ ಮಾತನಾಡ್ತಿದ್ಲು.
ಸಣ್ಣ ವಯಸ್ಸಿನಿಂದಲೂ ಅದು ಅವಳ ಸ್ವಭಾವ ಎಂಬುದು ಗಂಗಾ ಮತ್ತು ಯಮುನಾ ಇಬ್ಬರಿಗೂ ತಿಳಿದಿತ್ತು. ಆದರೂ ಅವಳ ನೋವನ್ನು ಹೆಚ್ಚಿಸಬೇಕು ಎಂದು ಯಮುನಾ ಯೋಚನೆ ಮಾಡ್ತಾ ಇದ್ಲು. ಸರಿಯಾಗಿ ಕಲ್ಯಾಣ್ ಬರುವ ಸಮಯಕ್ಕೆ ಕಾವೇರಿಯು ಅಲ್ಲಿದ್ದ ಮಕ್ಕಳೊಂದಿಗೆ ಓಡಿ ಆಟವಾಡ್ತಿದ್ಲು. ಮಕ್ಕಳು ಬೆನ್ನಟ್ಟಿ ಬರಲು ವೇಗವಾಗಿ ಮಕ್ಕಳೊಂದಿಗೆ ಮಗುವಾಗಿ ಓಡಿ ಬಂದವಳು ಬಾಗಿಲಲ್ಲಿ ಒಳಗೆ ಬರುತ್ತಿದ್ದವನನ್ನು ಗಮನಿಸದೆ ಅವನ ಮೇಲೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಲು ಹೋದಾಗ ಅವಳನ್ನು ತಡೆದು ಹಿಡಿದುಕೊಂಡ ಕಲ್ಯಾಣ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.